ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ ಗೈಸ್. ಫೈನಲಿ ಈ ಬೇಸಿಗೆಯಲ್ಲೂ ಮಳೆ ಬಂತು ಗೈಸ್. ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಿದೆ. ನಿಮಿಷ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ ಅಂತೂ ಎಷ್ಟು ದೊಡ್ಡ ದೊಡ್ಡ ಹನಿ ಬಿತ್ತು ಗೈಸ್. ಗಾಳಿ ನೋಡಿ, ಎಷ್ಟು ಗಾಳಿ, ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇದೆ. ಈ ಬೇಸಿಗೆಯಲ್ಲಿ ಈ ಥರ ಒಂದು 2 ದಿನ 3 ದಿನ ಬಂದುಬಿಟ್ರೆ ಸೆಕೆ ಎಲ್ಲ ಹೊರಟೋಗ್ಬಿಡುತ್ತೆ. ಯಾವ ಥರ ಬರ್ತಾ ಇದೆ ನೋಡಿ. ವಾವ್, ನನಗಂತೂ ಫುಲ್ ಖುಷಿ ಗೈಸ್. ಸಣ್ಣ ಗಾಳಿ ಬರ್ತೈತೆ ಇವತ್ತು. ಯಾವ ಸೊಳ್ಳೆ ಇಲ್ಲ, ಏನಿಲ್ಲ ಇವತ್ತಾದರೂ ಆರಾಮ್ಸೆ ತಣ್ಣಗೆ ನಿದ್ದೆ ಮಾಡ್ಬೋದು. ಅಷ್ಟು ಜೋರು ಮಳೆ ಬರ್ತಾ ಇದೆ ಗೈಸ್. ನಿಮ್ಮೂರಲ್ಲೆಲ್ಲ ಮಳೆ ಬರ್ತಾ ಇದೆಯಾ? ಕಮೆಂಟ್ ಮಾಡಿ. ಅಷ್ಟು ಜೋರಾಗಿ ಮಳೆ ಬಂದರೂ ಎಷ್ಟು ಹಬೆ ಇದೆ ಅಂದರೆ ಭೂಮಿದು. ಈ ರೋಡ್ ನೋಡಿ, ಅಲ್ಲ ನೀರು ಹಿಂಕೊಂಡು ಕುಡಿತಾನೆ ಇದೆ, ಆಗಲಿ ನೀರು ಹರಿತಾ ಇಲ್ಲ. ಒಂದು ½ ಅವರಿಂದ ಬರ್ತಾನೆ ಇದೆ ಮಳೆ, ಬಟ್ ಆದ್ರೂ ಅದಕ್ಕೆ ಹಬೆಗೆ ನೀರು ಕುಡ್ಕೊಂಡೇ ಬಿಟ್ಟಿದೆ. ಈ ಥರದ್ದು ಒಂದು 5 ಸಲ 6 ಸಲ ಮಳೆ ಬಂದ್ರೂ ಸಾಕಾಗಲ್ಲ ಗೈಸ್. ಭೂಮಿ ಅಷ್ಟು ಒಣಗೋಗ್ಬಿಟ್ಟಿದೆ ನೋಡಿ. ಅಲ್ಲಿ ನೀರು ಹರ್ಕೊಂಡು ಬರೋದು ಕಾಣಿಸ್ತಾ ಇದೆ. ಅಲ್ಲಿ ಕ್ರಿಕೆಟ್ ಆಡ್ತಾರೆ ಹುಡುಗರು, ಸೊ ಅಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಏನು ನೀರು ಕುಡಿಯಲ್ಲ ಅನಿಸುತ್ತೆ ಗೈಸ್. ಅಲ್ಲಿ ಗಟ್ಟಿಯಾಗೋಗ್ಬಿಟ್ಟಿದೆ ಭೂಮಿಯಲ್ಲಿ, ಅದಕ್ಕೆ ಅಲ್ಲಿ ಮಾತ್ರ ನೀರು ಹರ್ಕೊಂಡು ಬರ್ತಾಯಿದೆ. ಇನ್ನು ಬೇರೆ ಕಡೆ ಎಲ್ಲ ನೀರು ಹಂಗೆ ಹೀರ್ಕೊಂಡು ಬಿಡ್ತಾ ಇದೆ. ತಣ್ಣಗಿದೆ ಗೈಸ್ ವೆದರ್ ಮಾತ್ರ. ಅಣ್ಣ ನೋಡಿ ಬಾಲ್ ಹಿಡ್ಕೊಂಡು ಇವಾಗ ಮನೆ ಒಳಗೆ ಬಾಲ್ ಆಡೋದು. ಹೆಂಗೈತೆ ಏಮಂತ ವೆದರು? ಡ್ಯಾನ್ಸ್ ಮಾಡ್ಬೇಕನ್ಸ್ತಾಯ್ತಾ? ಚಳಿ ಯಪ್ಪ, ತಣ್ಣಗೈತೆ ಚಳಿ ಅಂತೆ ಗೈಸ್. ನವಿಲಂತೂ ಎಷ್ಟು ಚೆನ್ನಾಗಿ ಆಟ ಆಡ್ಕೊತಾ ಇದ್ವು. ಎಲ್ಲೋ ಹೋಗಿ ಎಲ್ಲ ಬಚ್ಚಿಕೊಂಡ್ಬಿಟ್ಟಿದ್ದಾವೆ ಗೈಸ್. ಒಂದು ಕಾಣ್ತಾ ಇಲ್ಲ ನವಿಲು. ಈ ಪೊದೆಲೆಲ್ಲ ಇರ್ತಾಯಿದ್ವು. ಮಳೆ ನಿಂತರೆ ಒಂದೊಂದಾಗಿ ಆಚೆ ಬರ್ತಾವೆ. ಅವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಗೈಸ್. ಸ್ವಲ್ಪ ಗಾಳಿ ಕಡಿಮೆ ಆಯಿತು, ಗುಡುಗ್ತಾ ಇದೆ ಗೈಸ್. ಈ ಕಡೆ ಸಿಟಿ ಕಡೆ ಅಂತೂ ಇನ್ನೂ ಜಾಸ್ತಿ ಮಳೆ ಬರ್ತಾಯಿದೆ ಗೈಸ್. ನಿಮ್ಮೂರಲ್ಲೂ ಮಳೆ ಬರ್ತಾ ಇದೆಯಾ? ಕಮೆಂಟ್ ಮಾಡಿ. ನಮ್ಮೂರಲ್ಲಂತೂ ಇದು ಮೋಸ್ಟ್ಲಿ ಭರಣಿ ಮಳೆ ಅನಿಸುತ್ತೆ. ಭರಣಿ ಮಳೆ ಬಂದರೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳಿ ನಮ್ಮ ರೈತರ ನಂಬಿಕೆ. ಬಟ್ ತುಂಬ ಖುಷಿ ಆಯಿತು ಗೈಸ್. ಫಸ್ಟ್ ಟೈಮ್ ಅಂದರೆ ಮಳೆ ಬಂದಿತ್ತು, ಆವಾಗ ಆನೆಕಲ್ಲು ಬಿದ್ದಿದ್ದು ಆವಾಗ ಬಂದಿದೆ. ಬಟ್ ಈ ಬಿಸಿಲು ಜಾಸ್ತಿ ಸ್ಟಾರ್ಟ್ ಆದಾಗಿಂದ ಬಂದಿಲ್ಲ. ನಮ್ಮ ಮನೆಯವ್ರು ಫೋನಲ್ಲಿ ಮಾತಾಡ್ತಾವ್ರೆ. ಏನು ಕೊಡ್ಬೇಕಂತೆ? ಏನು ಬೆಕ್ಕ? ಬೆಕ್ಕು ಜಾಸ್ತಿ ಇದ್ದಾವೆ ನಮ್ಮ ಮನೆ ಹತ್ರ. ಗಿಣಿ ಇದ್ದಾವೆ. ತೆಂಗಿನ ಮರದ ಗಿಣಿ ಅದ ಬರಮ್ಮ. ಮಳೆ ಬರ್ತಿದೆಯಲ್ಲ, ಹೇಗಿದೆ ಫೀಲಿಂಗು? ಸೂಪರ್ ಆಗಿದೆ, ಕೂಲ್ ಆಗಿದೆ ವಾತಾವರಣ. ಇಷ್ಟು ಕೂಲ್ ಆಗಿದ್ರು ನೀವು ಶರ್ಟ್ ಎಲ್ಲ ಬಿಚ್ಚಾಕೊಂಡು ಓಡಾಡ್ತಾ ಇದ್ದೀರಲ್ಲ. ಹಾಂ, ಹೆಂಗೈತೆ ವೆದರ್? ಪಾಪ ಅವ್ರು ನೆನ್ಕೊಂಡೇ ಬರ್ತಾರೆ ಇನ್ನು ಅಷ್ಟೇ. ಚೆನ್ನಾಗಿ ಬರ್ತಾ ಇದೆ ಗೈಸ್ ಮಳೆ. ಇವತ್ತಾದ್ರೂ ತಣ್ಣಗೆ ನಿದ್ದೆ ಮಾಡ್ಬೋದಾ? ಇಷ್ಟು ದಿನ ಸೆಕೆ ಅಂತಿದ್ರಲ್ಲ, ಫುಲ್ ಕೋಲ್ಡ್ ಇದೆ ಗೈಸ್. ಇಲ್ಲೇವರೆಗೂ ಮಳೆ ಹನಿ ಬೀಳ್ತಾ ಇದೆ. ಜೋರಾಯ್ತು ಗೈಸ್, ಇನ್ನೂ ಜೋರಾಯ್ತು ಮಳೆ. ಆ ಕಡೆ ಮುಂದಿರೋ ಬಿಲ್ಡಿಂಗೇ ಏನೂ ಕಾಣ್ತಾ ಇಲ್ಲ. ಮನೆ ಒಳಗೆ ಬೀಳ್ತಾ ಐತೆ. ಆಲ್ಮೋಸ್ಟ್ ಎಲ್ಲ ನೆಂದಿದೆ ನೋಡಿ. ನೀವು ನೋಡಿ, ಮನೆಗೆ ಆಟ ಆಡ್ತಾವನೆ. ಅಯ್ಯಪ್ಪ, ಗಾಳಿ ನೋಡು ಹೆಂಗೆ ಬಿಸ್ತೈತೆ. ಇವತ್ತು ಕಿಟಕಿ ಎಲ್ಲ ತೆಗೆದ್ರೆ ಮನೆ ಒಳಗೆ ಬರ್ತಾವೆ ನೀರೆಲ್ಲ. ಆಡು ಆಡು. ಇದೇನು ಕ್ರಿಕೆಟ್ ಮೈದಾನ, ಏನೋ ಗ್ರೌಂಡಾ? ಅಲ್ಲಿ ವಾಚಿಗೆ ಬಿದ್ದರೆ ಅಷ್ಟೇ ಬಾಲು ಹೋಯ್ತು. ನೋಡು ನೋಡು, ಹಂಗೆ ಮಾಡ್ತಾನೆ ಅವನು.
ಬೇಕು ಬೇಕಂತಾನೆ ಆಡ್ತಾನೆ ಗೈಸ್ ಇವನು. ನಮ್ಮ ಮನೆಯವರಂತೂ ಮಳೆ ನೋಡೋದೇ ಒಂದು ಹಬ್ಬ ಮಾಡ್ಕೊಂಡವ್ರೆ. ಒಂದು ಮ್ಯಾಟ್ರ್ ಹೇಳ್ತೀನಿ ಬರೀ ಇಲ್ಲಿ. ಏನು ಅವ್ರು ಬೈಕ್ ನಿಲ್ಸ್ಬಿಟ್ಟು ಇಬ್ರು ವಾಶ್ರೂಮ್ಗೆ ಹೋಗೋರು ಪಾಪ. ಮಳೆ ಸ್ಟಾರ್ಟ್ ಆಗ್ಬಿಟ್ಟದೆ, ಅಲ್ಲೇ ಸೇರ್ಕೊಂಡ್ಬಿಟ್ಟವ್ರೆ. ಅವ್ರು ಮರ್ಯಾದೆ ಕಳಿಯಕ್ಕೆ ಅಂತ ಕರ್ದ ಪಾಪ ಎಲ್ಲ ಹೋಗಿ ಗಿಡದಡಲ್ಲಿ ನಿಂತಿರ್ತಾರೆ. ಆದ್ರೂ ಯಾವ ಗಿಡದಡಲ್ಲಿ ಯಾವ ಗಿಡ ಐತೆ ನೋಡಿ ಫ್ರೆಂಡ್ಸ್, ಅಲ್ಲೇ ಎಲ್ಲ ಒಣಗಿ ಗರ್ಲ ಹೋಗುತ್ತೆ. ನೆಂದೋಗಿರ್ತಾರೆ ಅವ್ರು ಪೂರ್ತಿ. ಗೈಸ್ ಹೊರಗಡೆ ಮಳೆ ಬರ್ತಾ ಐತೆ. ನಾವು ನೋಡ್ರಿ ಮನೆಗೆ ಕೂತ್ಕೊಂಡು ಕ್ಯಾರೆಟ್ ತಿಂತಾ ಇದೀವಿ. ಫುಲ್ಲು ತರಕಾರಿ ತಂದ್ಬಿಟ್ಟವ್ರೆ. ಕ್ಯಾರೆಟು ಏನಾದರೂ ಬಿಸಿ ಬಿಸಿಯಾಗಿ ಮಾಡ್ಬೇಕಾ? ಏನು ಬೇಕು? ಏನಾದರೂ ಬೇಕು. ಬೇಸನ್ ಮಾಡಿ ಪಲ್ಯ ಮಾಡೋ. ಏನು ಪಲ್ಯ? ಪಲ್ಯ ಮಾಡೋಕೆ ಬರಲ್ಲ ನಿಂಗೆ? ಯಾವ ಪಲ್ಯ? ಗೈಸ್ ಇಷ್ಟ ಐಟಮಲ್ಲಿ ಪಲ್ಯ ಮಾಡ್ಬೇಕಂತ ಇವ್ರಿಗೆ. ಸಪ್ರೇಟಾಗಿ ಅದೇ ಮಾಡ್ಬೋದು, ಸಪ್ರೇಟಾಗಿ ಇದೇ ಮಾಡ್ಬೋದು. ಎಲ್ಲ ಮಿಕ್ಸ್ ಮಾಡಿದ್ರೆ ದೋಸೆಗೆ ಏನು ಚೆನ್ನಾಗಿರಲ್ಲ ಗೈಸ್, ಚಪಾತಿಗಾದ್ರೆ ಚೆನ್ನಾಗಿರುತ್ತೆ. ಇವ್ನು ನೋಡ್ರಿ ಹೆಂಗ್ ಬಗ್ಗೆ ಆಲೂಗಡ್ಡೆ ಪಲ್ಯ ಮಾಡು. ತಿಂತ್ಯಾ? ಬೇಡ ತಾಯಿ ಚೆನ್ನಾಗಿದೆ, ಫ್ರೆಶ್ ಆಗಿ. ಅಲ್ಲಿಲ್ಲ ಗೈಸ್, ಫ್ರೆಶ್ ಆಗಿದ್ರು ನಾವು ತಿನ್ನಲ್ಲ. ಅಲ್ಲಿಲ್ಲ ಗೈಸ್ ಇವ್ನಿಗೆ, ಅದಕ್ಕೆ ತಿಂಬಲ್ಲ. ಅಲ್ಲಿ ನಾವು ಏನು ತಿಂಬ ಅದೃಷ್ಟ ಇಲ್ಲ ಗೈಸ್. ಒಂದು ಕೆಲಸ ಮಾಡೆ, ಹಾಂ ಹೀರೆಕಾಯಿನಾಗ ಏನು ಮಾಡ್ಬೋದು ಇವಾಗ? ಬಸ್ಸಾರು ಮಾಡ್ಬೋದು, ಪಲ್ಯನೂ ಮಾಡ್ಬೋದು, ಸಾರು ಮಾಡ್ಬೋದು. ಹೀರೆಕಾಯಿ ಪಲ್ಯ ಪಲ್ಯ ಮಾಡ್ಬೇಕಾ? ಅಲ್ಲ, ಹೀರೆಕಾಯಿ ಪಲ್ಯ ಮಾಡ್ಬೋದು. ಬಸ್ಸಾರು ಅಂದಿದ್ದು ನಾನು. ನಾನು ಅಂದಿಲ್ಲ. ನಿಜ ಪಲ್ಯ ಅಂದಿಲ್ಲ, ಬಸ್ಸಾರು ಮಾಡ್ಬೋದು, ಸಾರು ಮಾಡ್ಬೋದು ಅಂದಿದ್ದು. ಕ್ಯಾನ್ಸಲ್ ಮಾಡಿ ವಿಡಿಯೋ ನೋಡು, ಅದು ಇಲ್ದಿ ಕೇಳು. ಪಲ್ಯನೂ ಮಾಡ್ಬೋದು. ಏನೀಗ ಸಣ್ಣದಾಗ ಹಚ್ಚಿ ಬೇಸಿ ಒಗ್ಗರಣೆ ಹಾಕ್ತೀನಿ. ನೀ ತಿನ್ಬೇಕು. ಹೊಟ್ಟೆ ನೀನು ಅಷ್ಟೊಂದು ಕೆಟ್ಟದಾಗ ಅಡುಗೆ ಮಾಡ್ತೀನಾ? ನಾನು ವೆರೈಟಿ ಸ್ವಲ್ಪ. ಗೈಸ್ ಫೈನಲಿ ಏನು ಅಡುಗೆ ಮಾಡೋದು ಅಂತ ಡಿಸೈಡ್ ಆಯಿತು. ಹೀರೆಕಾಯಿದು ಬಸ್ಸಾರು ಮಾಡೋಣ ಅಂತ ಹೇಳಿ ಇದನ್ನೆಲ್ಲ ಮೇಲ್ಗಡೆದೆಲ್ಲ ಸ್ವಲ್ಪ ಇದನ್ನೆಲ್ಲ ಇದು ಮಾಡ್ತಾ ಇದ್ದೀನಿ. ಶಾರ್ಪ್ ಆಗಿರುತ್ತಲ್ಲ ಮೂಲೆ ಮೂಲೆ, ಅದನ್ನು ಮಾತ್ರ ಒಂಚೂರು ತೆಗಿತಾ ಇದ್ದೀನಿ. ಇನ್ನೆಲ್ಲ ಹಾಗೆ ಕಟ್ ಮಾಡಾಕೋದು ಗೈಸ್. ನಿಮ್ಮ ಕಡೆನೂ ಹೀರೆಕಾಯಿ ಬಸ್ಸಾರು ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ನಾವು ಸಣ್ಣದಾಗಿ ಹಚ್ಕೊಂಡ್ಬಿಟ್ಟು ಬೇಯಿಸಿ ಬಸ್ದು ಮಾಮೂಲಿ ಸೊಪ್ಪಿನ ಬಸ್ಸಾರೆಲ್ಲ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತ ಹೇಳಿ. ಒಂದೊಂದು ಕಡೆ ಒಂದೊಂದು ಥರ ಉಪ್ಸಾರು ಎಲ್ಲ ಮಾಡ್ತಾರೆ, ಪಲ್ಯನೂ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಗೈಸ್. ಇವ್ರೇನು ಆಟ ಆಡಿಸ್ತಾರೆ, ಯಾರು ಮಾಡಲ್ಲ ಅಂತ ಹೇಳಿ. ಪಲ್ಯನೂ ಮಾಡ್ತಾರೆ ಅನ್ಸುತ್ತೆ. ಹುಳಿ ಸಾಂಬಾರ್ಗೂ ಚೆನ್ನಾಗಿರುತ್ತೆ ಗೈಸ್ ಹೀರೆಕಾಯಿ. ನೆನ್ನೆ ಬಜ್ಜಿ ಅಂತೂ ಸಖತ್ತಾಗಿದ್ದು ತಿನ್ನೋದಕ್ಕೆ, ಹೀರೆಕಾಯಿ ಬಜ್ಜಿ. ಬಟ್ ಇದು ಹೀರೆಕಾಯಿ ಬಿಸಿಲಿಗೆ ತಂಪು ಅಥವಾ ಹೀಟೋ ಅನ್ನೋದು ಗೊತ್ತಿಲ್ಲ. ಹೀರೆಕಾಯಿ ಬಿಸಿಲಿಗೆ ಒಳ್ಳೇದಾ ಅಥವಾ ಕೆಟ್ಟದ ಅಂತ ಗೊತ್ತಿಲ್ಲ ಗೈಸ್. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಎಲ್ಲ ತರಕಾರಿನೂ ತಿನ್ನಬೇಕು, ಬರೀ ತಂಪಾಗಿರೋದೇ ತಿನ್ಕೊಂಡು ಇರೋದಕ್ಕಾಗಲ್ಲ. ಎಲ್ಲಾನು ಸ್ವಲ್ಪ ಸ್ವಲ್ಪ ಲೈಟಾಗಿ ಎಲ್ಲನೂ ತಿನ್ನಬೇಕು. ಬಟ್ ಸ್ವಲ್ಪ ಹೀಟ್ ಇರೋದು ಆದಷ್ಟು ಕಡಿಮೆ ಮಾಡಿದ್ದೀವಿ. ತಂಪಾಗಿರೋದೇ ತಿಂತಾ ಇರ್ತೀವಿ ಗೈಸ್. ಇನ್ನು ಮಳೆ ಬಂತು ಅಲ್ವಾ, ಇನ್ಮೇಲೆ ಏನು ತಿಂದರೂ ನಡೆಯುತ್ತೆ. ಇನ್ನೂ ಬರ್ತಾನೆ ಇದೆ ಗೈಸ್ ಮಳೆ. ಆಲ್ರೆಡಿ ಒಂದು ½ ಅವರಿಂದನೂ ಮಳೆ ಬರ್ತಾ ಐತೆ, ಇನ್ನೂ ಬಿಟ್ಟಿಲ್ಲ, ಬರ್ತಾನೆ ಐತೆ. ಅದೇ ಜೋರಾಗೆ ಬರ್ತಾ ಐತೆ ಗೈಸ್. ಗೈಸ್ ಗುಡ್ ಮಾರ್ನಿಂಗ್. ಇದು ನೆನ್ನೆ ವಿಡಿಯೋಗೆ ಬೆಳಗ್ಗೆ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ನೆನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ನೋಡಿ ನೈಟ್ ಮಳೆ ಬಂದಿದೆ, ಆದರೆ ಎಷ್ಟು ಬೇಗ ರೋಡೆಲ್ಲ ಡ್ರೈ ಆಗಿದೆ ಅಂತೇಳಿ. ಈಗ ನವಿಲುಗಳೆಲ್ಲ ಆಚೆ ಬರ್ತಾ ಇದ್ದಾವೆ ಗೈಸ್. ಅದರೊಳಗಿಂದ ಒಂದೊಂದಾಗಿ ಆಚೆ ಬರ್ತಾ ಇದ್ದಾವೆ ನೋಡಿ. ಕಾಣ್ತಾ ಇಲ್ಲ ಕ್ಯಾಮ್ರಾದಲ್ಲಿ, ಬಟ್ ಅದು ಸೇಮ್ ಕಲರ್ ಕಪ್ಪುದೇ ಇದೆ ಅಲ್ವಾ, ಅದಕ್ಕೆ ಅಷ್ಟಾಗಿ ನೀಟಾಗಿ ಕಾಣ್ತಾ ಇಲ್ಲ. ತೋಟದಲ್ಲೆಲ್ಲ ತಂಪಾಗಿ ಎಷ್ಟು ಚೆನ್ನಾಗಿದೆ.
ಎಲ್ಲ ವಾಕ್ ಹೋಗ್ತಾ ಇದ್ದಾರೆ ಗೈಸ್. ಇನ್ನೂ ಸೂರ್ಯ ಬಂದಿಲ್ಲ, ಅಷ್ಟು ಬೇಗ ಎದ್ಬಿಟ್ಟಿದ್ದೀನಿ ನಾನೇ. ಕೂಲಾಗಿದೆ ಗೈಸ್ ಇವತ್ತು ವೆದರ್ ಮಾತ್ರ. ನಿನ್ನೆ ಅಂತೂ ಗಾಳಿಗೆ ಮರ ಎಲ್ಲ ಎಲ್ಲಿ ಬಿದ್ದೋಗ್ತಾವೋ ಅನ್ನೋಷ್ಟು ಗಾಳಿ ಬೀಸ್ತಾ ಇತ್ತು. ಇವಾಗ ಗಾಳಿ ಏನು ಅಷ್ಟಿಲ್ಲ, ಬಟ್ ಕೂಲಾಗಿದೆ. ಗೈಸ್ ಇನ್ನೂ ನಮ್ಮ ಮನೇಲಿ ಮಲಗಿದ್ದಾರೆ, ಇನ್ನೂ ಯಾರೂ ಎದ್ದಿಲ್ಲ. ಹೇಮಂತು ನಮ್ಮ ಮನೆಯವರು ಎಲ್ಲ ಮಲಗಿದ್ದಾರೆ. ಟೈಮ್ ಈಗ 6 ಗಂಟೆ ಗೈಸ್. ನಾನು ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳಿ ಬಂದೆ. ಓಕೆ ಗೈಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.